ಮಂಜುನಾಥ್ ರವರೇ, ಮತ್ತೆ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ, ಗೊಲ್ಲಲ್ಲಿ ವೆಂಕಟೇಶ್ ಅವರೇ, ಜೆ ಕೆ ಕೃಷ್ಣಪ್ಪನವರೇ, ಆರ್ ಶ್ರೀನಿವಾಸ್ ಅವರ, ಶಂಕರಪ್ಪನವರೇ, ಮೆಕ್ಯಾನಿಕ್ ಶ್ರೀನಿವಾಸ್ ಅವರೇ, ಬಿ ಎಡ್ ನಾರಾಯಣಸ್ವಾಮಿ ಅವರೇ, ಸೋಮಣ್ಣವರೇ, ಚೌಡಪ್ಪನವರೇ, ಅಂಬರೀಷು, ಲಕ್ಷ್ಮಣ, ಶ್ರೀನಿವಾಸು, ಜಗದೀಶು, ನಮ್ಮ ರಘುಪತಿ ರೆಡ್ಡಿ ಅವರೇ, ಮತ್ತೆ ನಮ್ಮ JD ಶ್ರೀನಿವಾಸರವರೇ, ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು, ಸಮಾಜದ ಎಲ್ಲ ಜಾತಿಯ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತಿನ ದಿನ ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಕಲ್ಯಾಣ ಮಂಟಪ ಅಲ್ಲ, ಇವತ್ತಿನ ದಿನ ಇವತ್ತು ಒಳ್ಳೆಯ ದಿನ ಅಂತ ನಾವು ಭಾವಿಸ್ಕೋಬೋದು. ಇವತ್ತು ಅಂಬೇಡ್ಕರ್ ಅವರ ಭವನವನ್ನು ಈ ದೇವರ ಸಮುದ್ರದ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸರ್ವೆ ನಂಬರ್ 112 ಇದೆ. ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯಿತು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸಮೃದ್ಧಿ ಮಂಜುನಾಥರನ್ನು ಕೇಳ್ಕೊಳ್ತೀನಿ. ಇಷ್ಟೇ, JM ರೆಡ್ಡಿ ಪೀರಿಯಡ್ನಲ್ಲಿ ಭಟ್ರಗುಪ್ಪ ನಾರಾಯಣಪ್ಪನವರು ಸತ್ಯನಾರಾಯಣ ದೇವಸ್ಥಾನ ಹಿಂದ್ಗಡೆ ಒಂದು ಸಣ್ಣದಾಗಿ ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ಸೈಟ್ ಸ್ಯಾಂಕ್ಷನ್ ಮಾಡಿದ್ರು. ಅದು ನೆನಗುದ್ದಿಗೆ ಬಿದ್ದಾಯಿತು. ಗುಡಿಸಲು ಕಟ್ಕೊಂಡು ಅವರು ಹೊಸ ಮಾಡ್ತಾ ಇದ್ದಾರೆ. ನಂತರ ನಮ್ಮ ದಲಿತ ಕ್ರಿಯಾ ಸಮಿತಿಯವರು ಒಂದು 2 ಜಾಗದಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಸ್ಥಳಗಳನ್ನು ಮಂಜೂರು ಮಾಡಿಕೊಂಡ್ರು. ಒಂದು ನೂಗಲ್ ಬಂಡೆ, ಒಂದು ಇಲ್ಲಿ ಡೋಬಿ ಘಾಟ್ ಪಕ್ಕದಲ್ಲಿ. ಅದು ಅರ್ಧ ಎಕರೆ, ಇದು ಅರ್ಧ ಎಕರೆ. ಅದು ಏನು ಕಾರ್ಯಗತ ಆಗಿಲ್ಲ. ಅದು ಒಂದು ಆರ್ಡರ್ನಲ್ಲಿ ಒಂದು ಏನಿದೆ ಅಂದರೆ 3 ವರ್ಷದ ಒಳಗಾಗಿ ಅಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಅದನ್ನು ಸರ್ಕಾರಕ್ಕೆ ಮುಟ್ಕೊಳ್ಳೋ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಕಾನೂನು ಆರ್ಡರ್ನಲ್ಲಿ ಇದೆ. ಆರ್ಡರ್ ಕಾಪಿ ಕೂಡ ನನ್ನ ಹತ್ರ ಇದೆ. ನಂತರ ನಾವು DSS ಮುಖಾಂತರ ಹೋರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯವನ್ನು 83-84ರಲ್ಲಿ ME ವೆಂಕಟಪ್ಪನವರ ಶಾಸಕರಾಗಿದ್ದರು. ಆವಾಗ ಗುದ್ದಲಿ ಪೂಜೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿನೆಲ್ಲ ಮುಳಬಾಲ್ ತಾಲೂಕಿನಲ್ಲಿ ಇಲ್ಲ. ಆಗ ನಾವು ವಿದ್ಯಾರ್ಥಿ ನಿಲಯ ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅರ್ಧ ಎಕರೆ ಸ್ಯಾಂಕ್ಷನ್ ಮಾಡಿ, ನಂತರ ME ವೆಂಕಟಪ್ಪನವ್ರು 44 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು. ಹಾಸ್ಟೆಲ್ ಕಟ್ಟಿಸಿದ್ವಿ ಕಾಲೇಜು ವಿದ್ಯಾರ್ಥಿ ನಿಲಯ. ಅದು ಸೋಮಣ್ಣಗೆ ಗೊತ್ತು. ಸೋಮಣ್ಣ, ಆಮೇಲೆ ಅಂಬೇಡ್ಕರ್ ಭವನ ಕೂಡ ಅಷ್ಟೇ, ನಾವು ಹೋರಾಟ ಮಾಡಿ ಅಂಬೇಡ್ಕರ್ ಭವನ ಕೂಡ ಸ್ಯಾಂಕ್ಷನ್ ಮಾಡಿದ್ದು. ನಂತರ ತರಕಾರಿ ಮಾರ್ಕೆಟು, ಅಂಬೇಡ್ಕರ್ ಭವನ ಅಲ್ಲಿ ಸಿಕ್ಕಿದಾಗಾಯ್ತು. ಇವರು ನೌಕರರು ಬಂದು ಅರ್ಧ ಕಿತ್ಕೊಂಡ್ಬಿಟ್ರು. ನಮ್ಮ ಆ ಸೈಟ್ನಲ್ಲಿ ಪೂರ್ತಿ ಸ್ಯಾಂಕ್ಷನ್ ಆಗಿತ್ತು. ಅದು ನಮ್ಗೆ ಅರ್ಧ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಗಲಾಟೆ ಮಾಡಿ ಅರ್ಧ ತಗೊಂಡ್ಬಿಟ್ರು. ಇದ್ದಿದ್ರಲ್ಲೇ ಅಂಬೇಡ್ಕರ್ ಭವನ ಕಟ್ಟಿ ಈಗ ಸದ್ಯಕ್ಕೆ ಒಂದು ಸಿಕ್ಕಿದಾಗಿದೆ. ಈಗ ದೊಡ್ಡದಾಗಿ ವಿಶಾಲವಾದಂಥ ಒಂದು ಭವನವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಕೂಡ ನಾನು ಕೆಲವರು ಹತ್ರ ನಾನು ಡಿಸ್ಕಸ್ ಮಾಡಿದೆ. ಟೌನ್ ಒಳಗಡೆ ಒಂದು ಭವನ ಮಾಡಿದ್ರೆ ಬಹಳ ಚೆನ್ನಾಗಿತ್ತು, ಸೌಲಭ್ಯವಾಗಿತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಟೌನ್ನಲ್ಲಿ ಇದೆ ಜಾಗ, ಅದಕ್ಕೆ ಸರ್ವೆ ನಂಬರು ಮತ್ತೆ ಪಾಣಿ ಕೂಡ ಕೊಡ್ತೀನಿ. 2 ಎಕರೆ ಮೇಲೆ ಇದೆ, ಸುಚಿತವಾಗಿದೆ ಆ ಜಾಗ. ಅಲ್ಲಿ ಕಟ್ಟಿದ್ರೆ ಬಹಳ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ, ನನ್ನೊಂದು ಸಲಹೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ಜಾಗ ವಿಸ್ತಾರವಾಗಿದೆ. ಇದನ್ನು ಕೂಡ ನಾವು ಆ ಸಮಾಜಕ್ಕೆ ಆಯಾ ಮಹಾನುಭಾವನ ಹೆಸರಿನಲ್ಲಿ ಮಂಜೂರು ಆಗಿರೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳೋಣ. ಅದನ್ನು ನಾನು ಕೊಡ್ತೀನಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಅದನ್ನು ಕೂಡ ನೋಡಿ ಅದನ್ನು ಪರಿಶೀಲನೆ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಎಲ್ರಿಗೂ ಕೂಡ ಹೇಳ್ತಾ ನನ್ನ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನು ಮುಗಿಸ್ತೀನಿ. ಜೈ ಭೀಮ್.